ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ವಿಭಿನ್ನವಾಗಿ ಚಿಕನ್ ರೆಸಿಪಿ ಮಾಡೋಣ. ತುಂಬಾ ಈಸಿ ಮತ್ತು ಟೇಸ್ಟಿ ಆಗಿರುತ್ತೆ, ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಗಾರ್ಲಿಕ್ ಹಾಕೊಳ್ಳೋಣ, ಬೆಳ್ಳುಳ್ಳಿ ಮತ್ತೆ ಒಂದು ಈರುಳ್ಳಿ ಹಾಕೊಳ್ಳೋಣ, ಒಣಗಿದ ಮೆಣಸಿನಕಾಯಿ, ಇಂದ ನೀರು ತೆಗಿತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು. ಮತ್ತು ಒಂದು ನಿಂಬೆಹಣ್ಣು ಹಾಗೆ ಹಾಕಬೇಕು. ನಿಂಬೆಹಣ್ಣು ಜ್ಯೂಸ್ ಹಾಕಬೇಡಿ, ಹಾಗೆ ಹಾಕಿ. ಮತ್ತು ಇದು ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದು. ಚಿಲ್ಲಿ ಪೌಡರು 2 ಸ್ಪೂನಷ್ಟು ಹಾಕೋಣ. ಮತ್ತು ಆರಿಗ್ಯಾನೋ, ಉಪ್ಪು ಹಾಕೋಣ ಈಗ. ಮತ್ತೆ ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಎಷ್ಟಪ್ಪ ಹಾಕಬೇಕು ಅಂದರೆ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಹೀಗೆ. ಈಗ ರುಬ್ಕೊಂಡಾದ್ಮೇಲೆ ಇದನ್ನು ಈ ಪೇಸ್ಟನ್ನು ಚಿಕನ್ಗೆ ಸ್ಪ್ರೆಡ್ ಮಾಡೋಣ. ಅಂದರೆ ಈ ಮಸಾಲೆನ ಇದಕ್ಕೆ ಹಚ್ಕೊಳ್ಬೇಕು. ಸೊ ಹಚ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಹೀಗೆ ಸ್ಲಿಟ್ ಮಾಡ್ಕೊಳ್ಳೋಣ. ಚಿಕನ್ನು ಈಗ ಇದು 1.5 kg ಇದೆ ಚಿಕನ್ ಇದು. ಸೊ ಪೂರ್ತಿ ಚಿಕನ್ ಹೀಗೆ ತಗೊಂಡಿದ್ದೀನಿ ನಾನು. ಇದನ್ನು ಕಟ್ ಮಾಡೋಂಗಿಲ್ಲ, ಪೀಸಾಗಿ ಕಟ್ ಮಾಡೋಂಗಿಲ್ಲ. ಸೊ ಜಸ್ಟ್ ಒಂದು ಸ್ಲಿಟ್ ಹಾಕ್ತಾ ಇದ್ದೀನಿ ನಾನು ಅಷ್ಟೇ. ಇಲ್ಲಿ ಮಸಾಲೆ ಸ್ಮೆಲ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಜಾಸ್ತಿ ಬರಲ್ಲ, ಯಾಕೆ ಅಂದರೆ ನಾನು ಕಲರ್ ಏನು ಮಿಕ್ಸ್ ಮಾಡಿಲ್ಲ. ಚಿಲ್ಲಿ ಪೌಡರ್ ಸ್ವಲ್ಪನೇ ಹಾಕಿರೋದು. ಉಳಿದಿದ್ದು ಮೆಣಸಿನ್ಕಾಯಿ ಹಾಕಿದ್ದೀನಿ, ರೆಡ್ ಚಿಲ್ಲೀಸ್ ಹಾಕಿದ್ದೀನಿ. ಸೊ ಇದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಹೀಗೆ ಇಲ್ಲೂ ಸಹ ಮಸಾಲೆನ ಹಚ್ಚೋಣ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದು ತಟ್ಟೆ ಹಾಕಿ ಮುಚ್ಚಿಬಿಡೋಣ. ಊರಬೇಕು 3 ಅವರ್ಸ್ಗೆ. ಸೊ 3 ಅವರ್ಸ್ ಆದಮೇಲೆ ಇದನ್ನ ಹೇಗೆ ಕುಕ್ ಮಾಡೋದು ಅಂತ ಸಹ ನೋಡೋಣ. ಸೊ ಫ್ರೆಂಡ್ಸ್, ಇದು 3 ಅವರ್ಸ್ ಆಗಿದೆ. 3 ಅವರ್ಸ್ ಆದಮೇಲೆ ನೋಡಿ ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಫ್ರೈ ಮಾಡೋಣ. ಫ್ರೈ ಅಂದರೆ ಹಾಗೆ ಅಲ್ಲ, ಗ್ರಿಲ್ಲಲ್ಲಿ ಫ್ರೈ ಮಾಡೋಣ. ಸರಿಯಾಗಿ ಈ ಥರ ಫಿಕ್ಸ್ ಮಾಡ್ಕೊಳ್ಬೇಕು. ಉಳಿದಿರೋ ಮಸಾಲೆ ಬೇಕಾದ್ರೆ ಹಾಕ್ಕೊಳ್ಳಿ, ವೇಸ್ಟ್ ಮಾಡೋದು ಬೇಡ. ಇದೀಗ ಸರಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ಅದು ಲಾಕ್ ಮಾಡಿದ್ರೆ ಅಷ್ಟೇ ಸರಿಯಾಗಿ ಅದು ಕುತ್ಕೊಳ್ಳೋದು. ಈಗ ಎಣ್ಣೆನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಯಾಕಂದ್ರೆ ನಾವು ಆಲ್ರೆಡಿ ಹಾಕಿದ್ದೀವಿ.
ಮಸಾಲೆಗೆ. ತೋರಿಸಿ ಇವಾಗ ಒಂದ್ಸತಿ ತಿರ್ಸ್ಕೊಳ್ಳೋಣ. ಅಷ್ಟು ಬೇಗ ಎಷ್ಟು ಕಲರ್ ಚೇಂಜ್ ಆಗಿದೆ. ಈ ಕಡೆ ಒಂದ್ಸರಿ ಎಣ್ಣೆ ಹಚ್ಕೊಳ್ಳೋಣ. ಕೆಂಡ ಜಾಸ್ತಿ ಇರೋದ್ರಿಂದ ತುಂಬ ಬಿಸಿ ಇದೆ. ಸೊ ಆದ್ದರಿಂದ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಬಿಸಿ ತಡಿಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಕಡೆ ಸೈಡಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸೆಂಟ್ರಲ್ಲಿ ಚೆನ್ನಾಗಿ ಬೆಂದಿದೆ, ಸೈಡಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ ಈ ಕಡೆ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸೈಡಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಅಬ್ಸಲ್ಯೂಟ್ಲಿ ಇದು ರೆಡಿ ಆಗಿದೆ ಆಯ್ತಾ. ಸೊ ಇದು ಅಬ್ಸಲ್ಯೂಟ್ಲಿ ರೆಡಿ ಆಗಿದೆ. ತುಂಬಾನೇ ಈಸಿ ಮಾಡೋದಕ್ಕೆ. ಏನಂದ್ರೆ ಒಂದು 3 hours ಬೇಕಾಗುತ್ತೆ ಅದು ನೆನ್ಸಿ ಹೇಗೆ ಹೋಗ್ಬಿಟ್ರು. ಸೊ ನೋಡಿ ಫ್ರೆಂಡ್ಸ್, ಹೀಗೆ ರೆಡಿ ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಸೂಪರ್. ಸೊ ಫ್ರೆಂಡ್ಸ್, ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲೇ. ಮತ್ತು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ. ಮತ್ತು ಎಲ್ಲರೂ ಸಹ ಖುಷಿಯಾಗಿರಿ.